ಕೋಟ್ಸ್. ಸರ್ಫಾ ಕೋಟ್ಸ್. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನು ತಡೆಯಿರಿ. ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದ್ರೆ ಕ್ಯಾನ್ಸರ್ ಅನ್ನ ಗುಣಪಡಿಸುವ ಸಾಧ್ಯತೆ ಹೆಚ್ಚು. ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ. ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ, ಕುವೆಂಪು ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 0818268000 ಅಥವಾ 0818223967 ಮತ್ತು ಮಾಗನೂರು ಬಸಪ್ಪ ರಸ್ತೆ, ದಾವಣಗೆರೆ. ಸಂಪರ್ಕಿಸಿ 081922601111 ಅಥವಾ 081922603333. ಈ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಭ್ರಷ್ಟಾಚಾರ 40%, 63% ಇತ್ತು ಎಂದು ಹೇಳುವ ಮೂಲಕ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಬಿಜೆಪಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಮಧು ಬಂಗಾರಪ್ಪ, ಸಂಸದ ಬಿವೈ ರಾಘವೇಂದ್ರ ಅವರ ತಂದೆ ಬಿಎಸ್ ಯಡಿಯೂರಪ್ಪ ವಿರುದ್ಧವೇ ಆರ್ ಅಶೋಕ್ ಆರೋಪಿಸಿದ್ದಾರೆ. ರಾಘವೇಂದ್ರ ಅವರೇ, ನಿಮ್ಮ ತಂದೆ ಆಡಳಿತದಲ್ಲಿ 40%, 63% ಭ್ರಷ್ಟಾಚಾರ ಇತ್ತು ಎಂದು ಲೋಕಾಯುಕ್ತರೇ ಹೇಳಿದ್ದಾರೆ ಎಂದು ತಿರುಗೇಟು ನೀಡಿದರು. ನಮ್ಮ ನಾಯಕರಾದ ಸಿದ್ದರಾಮಯ್ಯನವರ ವಿರುದ್ಧ ಅಶೋಕ್ ಆರೋಪ ಮಾಡುವ ಮುನ್ನ ಯೋಚಿಸಬೇಕು. ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಬಾರದು ಎಂದೇ ಯಡಿಯೂರಪ್ಪ ಸರ್ಕಾರದ ಅವಧಿಯಲ್ಲಿ 63% ಭ್ರಷ್ಟಾಚಾರ ನಡೆದಿದೆ ಎಂದು ಆರ್ ಅಶೋಕ್ ಆರೋಪಿಸಿದ್ದಾರೆ. ಆದರೆ ಯಡಿಯೂರಪ್ಪ ಅವರು ವಿಜೇಂದ್ರರನ್ನು ದೆಹಲಿಗೆ ಕರೆದುಕೊಂಡು ಹೋಗಿ ರಾಜ್ಯಾಧ್ಯಕ್ಷ ಮಾಡಲು ಹೊರಟಿದ್ದಾರೆ. ವಿಜೇಂದ್ರ ರಾಜ್ಯಾಧ್ಯಕ್ಷ ಆಗಬಾರದೆಂದು ಆರ್ ಅಶೋಕ್ ಈ ರೀತಿ ಹೇಳಿದ್ದಾರೆ ಎಂದು ನನಗೆ ಮಾಹಿತಿ ಬಂದಿದೆ ಎಂದು ಸಚಿವ ಮಧು ಬಂಗಾರಪ್ಪ ಆರೋಪಿಸಿದ್ದಾರೆ. ಒಂದು ನಿಮಿಷ, ಈ ಮಿಷನ್ AMC ಮಾಡಿದವ್ರು ಯಾರಂತೆ? ಏನು ನಮ್ಮ ಸರ್ಕಾರದವ್ರು ಮಾಡಿರ್ತಾರ? ಯಾರು ಈ ಮಿಷನ್ಸ್ನ ಇನ್ಸ್ಟಾಲ್ ಮಾಡಿದ? ತೆಗಿಲ್ಲ ನಾನು. ಯಾರು ಇನ್ಸ್ಟಾಲ್ ಮಾಡಿದ್ದಂತೆ? ಇವ್ರ ಸರ್ಕಾರನೇ. ಲೋಕಾಯುಕ್ತವ್ರು ಏನಂದ್ರು ಮೊನ್ನೆ ಅಶೋಕ್ ಹತ್ರ? ಅಶೋಕ್ ಒಂದು ಸ್ಟೇಟ್ಮೆಂಟ್ ಕೊಟ್ರಲ್ಲಪ್ಪ ನಿನ್ನೆ. ಏನು ಸ್ಟೇಟ್ಮೆಂಟ್ ಕೊಟ್ಟರು? ಇದು ಎಂತ 63% ಭ್ರಷ್ಟಾಚಾರ ಅಂತ. ಆ ವಿರೋಧ ಪಕ್ಷಗಳಿಗೆ ಒಂದು ತಲೆಯಲ್ಲದು ಏನು ಇಟ್ಕೊಂಡಿದ್ದಾರೆ 2013 ಅವಾಗ ರಾಘವೇಂದ್ರ ಅವ್ರ ತಂದೆಯವರೇ ಮುಖ್ಯಮಂತ್ರಿಗಳಿದ್ದಿದ್ದು, ಗೊತ್ತಾಯ್ತಾ? ಅವಾಗ ಟೆಂಡರ್ ಆಗಿದ್ದ ಕರೆಕ್ಟಾಗಿ ನೋಡಿ, ನಾನು ಡೇಟ್ ಕೊಡ್ತೀನಿ ಬೇಕಾದ್ರೆ. ತೆಗಿರಿ, ಯಾವಾಗ ಅದು ಟೆಂಡರ್ ಆಗಿದ್ದು ಅಂತೇಳಿ ಬರ್ಕೊಳ್ಳಿ, ನೋಡಿ ಆಫೀಸರಿಗೆ ಫೋನ್ ಮಾಡಿ ಕೊಡ್ತೀನಿ ಇವಾಗ. ಈ 63% ಸಗಣಿ ತಿಂದ ಹಿಂಗಾಗಿರೋದು ಎಕ್ವಿಪ್ಮೆಂಟ್ಸ್ನ, ನಿಮಗೆ ಕೈ ಸಿಗದೆ ಇರೋದು. ಸೊ ರಾಘವೇಂದ್ರ ಫಸ್ಟ್ ಅದನ್ನ ನೋಡ್ಬೇಕಾಗುತ್ತೆ. ನಿಮ್ಮ ಅಪ್ಪವ್ರಿಗಪ್ಪ ಪ್ರಶ್ನೆ ಮಾಡಿದ್ದು, ವಿರೋಧ ಪಕ್ಷದ ನಾಯಕರು 63% ಅಂತೇಳಿ ಹೇಳಿದ್ರಲ್ಲ ನಿನ್ನೆ, ಅದು ಹೇಳಿದ್ದು ಯಡಿಯೂರಪ್ಪರ ಸರ್ಕಾರಕ್ಕೆ, ಯಡಿಯೂರಪ್ಪ ಅವರಿಗೇನೆ, ರಾಘವೇಂದ್ರ ಅವರ. ಆ ಟೈಮಲ್ಲೇ ಇಂಥ ಹೊಲ್ಸ್ ಕೆಲಸ ಆಗಿರೋದು, ನಮ್ಮ ಟೈಮಲ್ಲಿ ಅಲ್ಲ. ನೀವು ಕೇಳೋ ಪ್ರಶ್ನೆಗೆ ನಾವೀಗ ರಿಪೇರಿ ಮಾಡ್ಬೇಕು ಅದನ್ನ. 63% ಸಗಣಿ ತಿಂದು ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವ್ರ ಮೇಲೆ ಹೇಳ್ತಾರೆ. ಇವ್ರಿಗೆ ನಾಚಿಕೆ ಆಗಲ್ಲ ಇವರಿಗೆ? ನಾವು ಅನ್ಕೊಂಡಿದ್ದೀವಿ ಇವರು 40% ಸರ್ಕಾರ ಅಂತ. ಕರೆಕ್ಟಾಗಿ ಬರ್ಕೊಳ್ಳಿ, ಈಗ ಕರೆಕ್ಟಾಗಿ ಹೇಳಿದ್ದಾರೆ ಲೋಕಾಯುಕ್ತರು, ಇದು 63% ಸರ್ಕಾರ ಅಂತ. ನಾವು 1,20,000 ಕೋಟಿ ಕೊಟ್ಟವಪ್ಪ ಗ್ಯಾರಂಟಿಗೆ. ಎಲ್ಲಿ ಒಂದು ಆರೋಪ ಇದೆ ಹೇಳ್ರಿ ನೋಡವೆ. ನಾನು ವಿರೋಧ ಪಕ್ಷದವ್ರಿಗೆ ಇಷ್ಟೇ ಹೇಳೋದು, ಸುಮ್ಮನೆ ಕೂತ್ಕೊಂಡು ಕಾಲಹರಣ ಮಾಡಿ ಈ ಆಂಜನೇಯನ ಎಂತ ಹನುಮ ಜಯಂತಿ ದಿವಸ ಕೋಳಿ ಯಾರು ತಿಂದರು ಇದನ್ನೆಲ್ಲ ಬಿಟ್ಟು ತಿನ್ನೋರು ತಿಂತಾನೆ ಇರ್ತಾರೆ. ಆಂಜನೇಯನ ಪೂಜೆ ಮಾಡೋರು ನಾವು ಮಾಡ್ತೀವಿ, ಅವರು ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ, ಎಲ್ಲದೂ ನಡೀತಾ ಇರ್ತದೆ. ಆದರೆ ಜನರ ಹಿತವನ್ನು ಕಾಪಾಡ್ತಕ್ಕಂಥ ಕೆಲಸ ನಿಮ್ಮನ್ನು ವಿರೋಧ ಪಕ್ಷದಲ್ಲಿ ಕೂರಿಸಿದಾರಲ್ಲ, ಆ ಕೆಲಸ ಮಾಡಿ. ಆಮೇಲೆ ಪ್ರಶ್ನೆ ಕೇಳಬೇಕಾದ್ರೆ ಫಸ್ಟ್ ಹುಷಾರಾಗಿ ಕೇಳ್ಕೊಳ್ಳಿ. ಟ್ವೀಟ್ ಮಾಡ್ಬೇಕಾದ್ರೆ ಹುಷಾರಾಗಿ ಮಾಡಿ, ಯಾಕೆಂದ್ರೆ ಅದು ತಿರುಗುಮಾಣ ಆಗಬಾರ್ದು. ಪಾಪ ಯಡಿಯೂರಪ್ಪರನ್ನ ಭಾಳ ಸಿಕ್ಸ್ಬಿಟ್ರು. ಅಶೋಕ್ ಅವ್ರು ಭಾಳ ಮನಸ್ಸಿಗೆ ಬೇಜಾರಾಗಿದೆ. ಯಡಿಯೂರಪ್ಪರು ಸುಮ್ಮನೆ ಇದ್ರಪ್ಪ, ಅವರು ವಿಜೇಂದ್ರಂದು ಅಧ್ಯಕ್ಷ ಸ್ಥಾನಕ್ಕೆ ಪಾಪ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಇಲ್ಲಿ ನೋಡಿದರೆ ಮೋಸ್ಟ್ಲಿ ನನಗನ್ಸುತ್ತೆ ಇದು ಮೋಸ್ಟ್ಲಿ ಅಶೋಕ್ ಹೊಟ್ಟೆ ಕಿಚ್ಚಿಗೆ ಮಾಡಿರೋದು, ವಿಜೇಂದ್ರನ್ ತೆಗಿಯೋಕ್ಕೆ ಮಾಡಿದ್ದಾರೆ ಅಂತೇಳಿ ನನ್ನ ಭಾವನೆ. ಇದನ್ನು ಹೆಡ್ಲೈನ್ಸಿಗೆ ತಗೊಳ್ಳಿ. ಯಾಕೆ ಅಂದರೆ ಮತ್ತೆ ಇವನಿದ್ರೆ ನಾವು ಉದ್ಧಾರ ಆಗಲ್ಲ ಅಂತ ಹೇಳಿ ಮೋಸ್ಟ್ಲಿ ಇದನ್ನು ಏನು ಮಾಡಿದ್ದಾರೆ, ಅದು ಗೊತ್ತಿದ್ದೇ ಮಾಡಿದ್ದಾರೆ ಅಂತ ನನಗೇನೋ ಸೀಕ್ರೆಟ್ ಮಾಹಿತಿ ಬಂದಿದೆ. ಅದನ್ನು ಚೆಕ್ ಮಾಡಿ ಹೇಳ್ತೀನಿ. ಮೋಸ್ಟ್ಲಿ ಇದು ಅಶೋಕ್ ಅವರು ಯಡಿಯೂರಪ್ಪರಿಗೆ ಕೆಟ್ಟ ಹೆಸರು ತರಬೇಕು,
ಯಡಿಯೂರಪ್ಪ ಅವ್ರ ಟೈಮಲ್ಲಿ 63% ಏನು ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಹೇಳೋದಕ್ಕೋಸ್ಕರನೇ ಇದು ಮಾಡಿದ್ದಾರೆ. ಇಂಡೈರೆಕ್ಟ್ ಆಗಲ್ಲ, ಡೈರೆಕ್ಟ್ ಆಗಿ ಹೊಡೆದಿದ್ದಾರೆ. ನಮಗೆಲ್ಲ ಮಾಹಿತಿ ಕೊಟ್ಟವ್ರೆ ಅವರು. ಈಗ ನನಗೆ ಕೇಳಿದ್ರೆ ಸುಪಾರಿ ಅಲ್ಲ, ಕಮಿಷನ್ ಮಾತ್ರ ತಗೊಂಡಿರೋರು. ಯಾಕೆ ಗೊತ್ತನೋ, ಇವರೇ ಅವಾಗ ಎಂಥದ್ದು ಡೆಪ್ಟಿ CM ಇದ್ದವರು, ಇವರು ಕಮಿಷನ್ ಪಾಲ್ದಾರ್ರೆ. ಬಟ್ ಮೋಸ್ಟ್ಲಿ ಪಾಲ್ ಇವ್ರಿಗೆ ಕಮ್ಮಿ ಬಂದಿದ್ದಕ್ಕೆ ಸಿಟ್ಟು ಬಂದು ಹಿಂಗೆ ಮಾಡಿರ್ಬೇಕು. ಮೋಸ್ಟ್ಲಿ ವಿಜೇಂದ್ರನ್ ಇಳಿಸೋದಕ್ಕೆ ಫಸ್ಟ್ ಕಾರಣ ಆಗೋದ್ರೆ ನನಗೆ ಗೊತ್ತಿರೋ ಪ್ರಕಾರ ಅಶೋಕ್. ಯಾಕಂದ್ರೆ ಲೋಕಾಯುಕ್ತರದ್ದು 19ನೇ ಇಶ್ಯೂನ ತಗೊಂಡಿದ್ದಾರೆ, ಅದು 2019 ಗೊತ್ತಿದ್ದು ಮಾಡಿದ್ದಾರೆ ಅಂತ ಹೇಳಿ ನನ್ನ ಭಾವನೆ. ಯಾಕಂದ್ರೆ ಅಶೋಕ್ ಅವ್ರು ಭಾಳ ಬುದ್ಧಿವಂತರು, ವಿರೋಧ ಪಕ್ಷದ ನಾಯಕರು ಭಾಳ ಬುದ್ಧಿವಂತರು, ಇಡೀ ರಾಜ್ಯದಲ್ಲಿ ಅವರಂಥ ಬುದ್ಧಿವಂತರು ಇನ್ಯಾರೂ ಇಲ್ಲ. ಸೊ ಆ ಬುದ್ಧಿವಂತರು ಪಾಪ ಯಡಿಯೂರಪ್ಪರಿಗೆ ಒಂಥರ ಭಾಳ ಜಿಗಿಂಸೆ. ಅದು BJPನ ಮರ್ಯಾದೆ ತೆಗೆದಿರೋದು ಮನಸ್ಸಿಗೆ ಭಾಳ ಬೇಜಾರಾಗಿದೆ. ಅದಕ್ಕೆ ಇನ್ಮೇಲಾದರೂ ಅಶೋಕ್ ಅವರು ಹುಷಾರಾಗಿ ಅವ್ರ ಪಕ್ಷನ ಕಾಪಾಡ್ತಕ್ಕಂಥ ಕೆಲಸವನ್ನು ಮಾಡಲಿ, ನಮಗೆ ಒಳ್ಳೊಳ್ಳೆ ಪ್ರಶ್ನೆ ಹಾಕಿ ಉತ್ತರವನ್ನು ತಗೊಳ್ಳೋದು ಮಾಡಲಿ ಅಂತ ಹೇಳಿ ನಾನು ಆಸ್ತೆ.